ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗದಿರಿ ಅಂತ ಅನ್ಕೊಂಡು ಇವತ್ತಿನ ಲಾಗ್ ಚಾಲು ಮಾಡಾಕತ್ತೀನಿ ನೋಡ್ರಿ. ನಾನು ಚೆನ್ನಾಗದೀನಿ ನೋಡ್ರಿ. ಬರ್ರಿ, ಇವತ್ತು ಜಳಕ ಆಗೈತೆ, ಪೂಜೆ ಆಗೈತೆ, 8:30 ಆಗೈತೆ ರೀ ಟೈಮು. ಎಲ್ಲರಿಗೂ ಗುಡ್ ಮಾರ್ನಿಂಗ್ ನೋಡ್ರಿ. ಮತ್ತು ಇವತ್ತು ನಮ್ಮ ಸ್ವಲ್ಪ ಬಾಂಡೆ ಸ್ವಲ್ಪ ಇದ್ದು ರೀ, ಕಸ ಹುಡುಗಿದೆ, ಜಳಕ ಮಾಡಿ ಪೂಜೆ ಮಾಡೀನಿ ರೀ. ದೇವ್ರಿಗೆ ಹೋಗಿ ಬರ್ತೀನಿ ರೀ. ಶ್ರಾವಣಿನ ಶಿವಕುಮಾರ್ ಜಳಕ ಮಾಡಿಸಿ ಮತ್ತು ನಿಮ್ಗೆ ಸಿಗ್ತೀನಿ ನೋಡ್ರಿ. ಬರ್ರಿ, ದೇವ್ರಿಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ನಲ್ಲ, ದೇವ್ರಿಗೆ ಹೋಗಿ ಬಂದೆ. ಇಲ್ಲಿ ಬೀರಪ್ಪ ಮುತ್ಯಾಗ ಹೋಗಿದ್ನಿ. ಅಲ್ಲ ಶರಣಮುತ್ಯ ಅಂತೇಳಿ 4 ತೊಡ ಮುತ್ಯಾರಿ ಶರಣಮುತ್ಯರು. ಅವ್ರು ಐಕಾಗ್ಯಾರ. ಅವ್ರದ್ದು ಶರಣಮುತ್ಯ ಕಟ್ಟೈತ್ರಿ. ಸರಪಣಿ ಗಂಟೆ ಏನಾದರೂ ಅಲ್ಲಿ ಬರ್ತಾರೆ ಜನ. ಇವತ್ತು ಸೋಮವಾರ ಅಲ್ರಿ, ಸೋಮವಾರ ವಾರಿ ಗಣ ಗದ್ಲಿತ್ರಿ. ಅಲ್ಲಿ ಬತ್ತಿ ಇಲ್ಲಿ ಬಾಂಡ್ರ ಎರಡು ಮಿಕ್ಸ್ ಮಾಡಿ ಹಚ್ಕೊಂಡಿ ನೋಡ್ರಿ. ದೇವ್ರು ಅಂದ್ರೆ ಒಂದು ಸ್ವಲ್ಪ ದೇವ್ರಿಗೆ ಅಂದ್ರೆ ಅಷ್ಟು ಇಂಟ್ರೆಸ್ಟ್. ನಾನು ಇವತ್ತು ಇಲ್ಲೇ ಹಚ್ಕೊಂಡ್ರೆ ಬರ್ತೈತ್ರಿ. ನಾ ಯಾಕಂದ್ರೆ ಹಿಂಗೆ ಹಚ್ಕೊಂಡು ಭಾಳ ಅಲ್ರಿ ನಮ್ಮ ಮಂದಿ. ಇವತ್ತಿ ಬಾಂಡ್ರ ಇವತ್ತಿನ ಹಂಗೆ ಹಚ್ಕೊಂಡು ನೋಡ್ರಿ. ಬರ್ರಿ, ಇವಾಗ ಪುಳಿಯೋಗರೆ ಮಾಡಿ ಮತ್ತು ನಾಷ್ಟ ಮಾಡಕ್ಕೆ ಸಿಗ್ತೀನಿ ನೋಡ್ರಿ ನಿಮ್ಗೆ. ಬರ್ರಿ, ನಾಷ್ಟ ಮಾಡೀನಿ, ಪುಳಿಯೋಗರೆ ಊಟ ಮಾಡೋಣ ಬರ್ರಿ. ನಾಷ್ಟಕ್ಕೆ ಇದನ್ನೇ ಮಾಡಿ ನೋಡ್ರಿ. ಇವತ್ತು ಪುಳಿಯೋಗರೆ, ಮಧ್ಯಾಹ್ನ ರೊಟ್ಟಿ ಪಲ್ಯ ಮಾಡಿದ್ರೆ ಆತಂತೇಳಿ ನಾಷ್ಟಕ್ಕೆ ಪುಳಿಯೋಗರೆ. ಶ್ರಾವಣಿ ಪುಳಿಯೋಗರೆ ಅನ್ನಕತ್ತಿದ್ರಿ, ಮಾಡಿ ನೋಡ್ರಿ. ಶಿವಕುಮಾರ್ನು ಉಣ್ತಾನ್ರಿ, ನಾನು ಉಣ್ತೀನಿ. 3 ಕುಂತೀವ್ರಿ. 3 ತಾರಿ ಇಟ್ಕೊಂಡಿ ಇವತ್ತು 3 ಕೂಡೆ ಉಂಡ್ರ ಆತಂತೇಳಿ. ನಾ ಪಪ್ಪ ನೀನು ಹಾಯ್ ಮಾಡಿ ಶ್ರಾವಣಿ. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ? ಎಲ್ಲ ಚೆನ್ನಾಗಿರ್ತೀವಿ. ನಾವು ಕೂಡ ಚೆನ್ನಾಗಿದೆ ನೋಡಿ. ಬರ್ರಿ ಊಟ ಮಾಡೋಣ, ನಾಷ್ಟ ಮಾಡೋಣ ಬರ್ರಿ. ಬರ್ರಿ ನಾಷ್ಟ ಮಾಡೋಣ. ಶ್ರಾವಣಿ ಮಾತಾಡು ನೋಡ್ರಿ. 10 ವರ್ಷಗನ ಹೊಲಸ್ರಿ ಹುಡುಗ. ಮತ್ತು ನಾಷ್ಟ ಮಾಡಿಸಿರ್ತೀವಿ ನೋಡ್ರಿ ನಿಮ್ಗೆ. ಪುಳಿಯೋಗರೆ ಹೇಗಿದೆ ಅಂತ ಪ್ಲೀಸ್ ನೋಡ್ರಿ. ಮುಂಜಾನೆ ಪುಳಿಯೋಗರೆ ನಾಷ್ಟ ಮಾಡಿಂದ ನಾವು ಇವಾಗ ಚಾಲು ಮಾಡಿ ನೋಡ್ರಿ. ಟೈಮ್ ಬಂದು 7 ಗಂಟೆ ಆಗೈತಿ. ಯಾಕಂದ್ರೆ ಕರೆಂಟ್ ಒಂದು ಹೋದ್ರಿ, ಹಿಂಗಾಗಿ ರಾಟಿ ಹೊರಿಯೋದಿಲ್ಲ. ಸ್ವಲ್ಪ ಜ್ವರನೂ ಬಂದವ್ರಿ. ಶ್ರಾವಣಿಗೂ ಸಾಲಿ ಫೀ ಕಟ್ಟಕ್ಕೆ ಹೋಗ್ಬೇಕೈತ್ರಿ. ಫೀ ರೊಕ್ಕ ಸಜ್ಜಾಲಕ್ಕ ಹೋಗ್ಲಿರಿ. ಶ್ರಾವಣಿನೂ ಸಾಲಿಗೆ ಹೋಗಿದ್ರಿ ಇವತ್ತು. ನಾಳೆಗೆ ಹೋಗ್ತಾಳ್ರಿ. ನಾಳೆಗೆ 1,000 ರೂಪಾಯಿ ಅದಾವೆ ಕಟ್ಟಿಕೇರಿ. ಆಕಿನ ಸಾಲಿಗೆ ಕಳಿಸ್ಬರ್ತೀನಿ ರೀ ಹೋಗಿ. ಮೊನ್ನೆ 2,000 ಕಟ್ಟೀನಿ ರೀ. ಇವಾಗ 1,000 ಕಟ್ಟಿದ್ನಂದ್ರೆ ನಾ 5,000 ಕಟ್ಟಂದಾರೆ. 6 ತಿಂಗಳಿಗೆ 5,000. ಬಟ್ಟಿದೆಲ್ಲ ಬುಕ್ಕ ಪಕ್ಕ ನಮ್ಮ ಕಡೆ ನೋಡ್ರಿ. 6 ತಿಂಗಳಿಗೆ 5,000 ಅಂತೇಳಿ 6,000 ಹೇಳ್ರಿ. ಬಸ್ಸಿಂದಿಟ್ಟು ನಾವು 1,000 ಒಟ್ಟು 6,000, 1,000 ಬಸ್ಸಿನ ಸಾಲಿಗೆ 3,000, ಬಸ್ಸಿನ 3,000, 6 ತಿಂಗಳಿಗೆ ರೀ. ಒಟ್ಟು 12,000 ಟೋಟಲ್ ಲೆಕ್ಕ ಹೇಳ್ಯಾರು. ಸಾಲಿನೂ ಅಷ್ಟೊಂದು ಶ್ರಾವಣಿನೂ ಹುಷಾರಾಗಲ್ಲಾಗ್ಯಾಡ್ರಿ. ಹಿಂಗಾಗಿ ಏನು ಮಾಡೋದು ನೋಡಿರಿ, ಎಲ್ಲನೂ ವಜ್ಜೈತಿ. ಇಲ್ಲೇ ಕನ್ನಡ ಶಾಲೆಗೆ ಕಳಿಸ್ಬಿಡು ನಾನು ಅನಿಸ್ಬಿಟ್ಟೈತೆ ರೀ. ಇಲ್ಲಿಕಂದ್ರೆ ಸುಮ್ಮನೆ ಕನ್ನಡ ಶಾಲೆಗೆ ಕಳಿಸಿದ್ರೆ ಬೆಸ್ಟ್ ಅನ್ಸುತ್ತೆ ನೋಡಿರಿ. ಕನ್ನಡ ಶಾಲೆಗೆ ಕಲಿಬೇಕು ಬಿಡ್ರಿ ಮಕ್ಕಳು. ಇದೊಂದು ವರ್ಷ ಆಗೈತಿ. ಹಚ್ಚಿನ ಡ್ರೆಸ್ ತಂದೀನಿ ಹೋಗಲ್ಲಕ್ಕ. ಮುಂದೆ ವರ್ಷದಿಂದ ಕನ್ನಡ ಶಾಲೆಗೆ ಹಚ್ಬೇಕು ಅನ್ನೋದು ಐತ್ರಿ ಒಂದು. ನೋಡೋಣ್ರಿ, ನಾವಾರ ಕಲ್ತಿಲ್ಲ, ಅವ್ರ ಕಲೀಲಿ ಅಂದ್ರೆ ಅವರು ಕಲಿಯಲ್ಲ. ಓದ್ಬೇಕು ಅನ್ನೋದು ತಲೆ ಅವ್ರಿಗೆ ಹೆಂಗೆ ಮಾಡ್ತಾರೆ ಹೆಂಗಿಲ್ಲ. ಬರ್ರಿ, ಇವಾಗ 7 ಗಂಟೆ ಆಗೈತಿ. ನಾನು ಟೀಚಿಂಗ್ ಮಾಡಬೇಕು. ಚಂತನ ಏನು ಕೆಲಸ ಇಲ್ಲ ನೋಡ್ರಿ. ಇವತ್ತು 2 ಗಂಟೆಗೆ ಲೈವ್ ಬಂದಿನಿ. ಯಾಕೆ ಮೈ ಹುಷಾರಿಲ್ಲ, ಯಾಕೋ ಒಂದು ಸ್ವಲ್ಪ ತಲೆ ಹೊಡ್ಯಾಕತ್ತ. 12 ವಿಚಾರ ಮಾಡಿ ವಿಚಾರಕ್ಕೆ ತಲೆ ಹೊಡ್ಯಾಕತ್ತಲ್ರಿ. ಯಾಕೆ ಲೈವ್ಗಾರ ಹೋದ್ರತ್ತು ಸ್ವಲ್ಪ ತಲೆ ಫ್ರೆಶ್ ಆಗುತ್ತಂತ ಲೈವ್ ಬಂದೆ. ಲೈವ್ಗಿಂತ ಮತ್ತೆ ಹಂಗೆ ಹಾಕತ್ರಿ. ಮತ್ತು ಒಂದು ಸ್ವಲ್ಪ ಮುಕ್ಕೊಂಡಿದ್ದೆ, ಒಂದು ಸ್ವಲ್ಪ ಎದ್ದೆ. ಹಂಗೆ ಹೇಳೋದು ಕುಂದ್ರೋದು ಏನೋ ಕೆಲಸ ಇಲ್ಲ ನೋಡ್ರಿ. ಮಧ್ಯಾಹ್ನ ಒಂದು 4 ರೊಟ್ಟಿ ಮಾಡೀನಿ, ಬಿಸಿಯವು ಒಂದಿಷ್ಟು ಸಾಂಬಾರು ಮಾಡೀನಿ, ಆಯ್ತು. ಇವತ್ತು ಸಂಜೆಗೂ ಸಾಂಬಾರು ಐತಿ. ಒಂದು ಸ್ವಲ್ಪ 4 ರೊಟ್ಟಿ ಮಾಡಿಬಿಡ್ತೀನಿ, ಆಯ್ತು ನೋಡ್ರಿ. ಬರ್ರಿ, ಮತ್ತು ನಾನು ಒಳ್ಳೆ ಏನೈತಿ ನಿಮಗೆ ಟೀಚಿಂಗ್ ಏನು ಮಾಡ್ತೀನಿ ಅಂತ ಸಿಗ್ತೀವಿ. ಒಂದು ಲಂಗ ಹೊಲಿಗೆ ಹಾಕೋದೈತೆ, ಒಂದು ಟಾಪ್ ಹಿಡಿದೈತೆ. ಏನೇನು ಮಾಡ್ತೀನಿಲ್ಲ ನೋಡೋಣ ಬರ್ರಿ. ಗೀತಾ ಕಿತ್ತೂರು ಬ್ಲ್ಯಾಕೆಸ್ಟ್ ಹಾಕು. ಬ್ಲ್ಯಾಕಿಸ್ಟೇ ಹಾಕ್ತಾರ ಬೀಜ ಅಂತ ಕಟ್ಲಿ ಪುಟ. ಹೌದು, ಯೂಟ್ಯೂಬ್ ಫ್ರೆಂಡ್ ಅವ. ಬಂದ್ಬಿಟ್ಟ ಗೋತ್ ನೋಡಿ ಸಾಕಲ್ಲ. ಬಂದು ನೋಡಿಬಿಟ್ಟ ನೈಟತನ ವಿಡಿಯೋನ ಮಾಡಿಲ್ಲ, ಈಗ ಚಲೋ ಮಾಡೀನಿ. ಯಾಕ ಈ ಮಾತು ಹೇಳೋದು ಮತ್ತು ಅದು ದಾರ ಹಾಕೋದು ಮಾಡತ್ತಿದ್ದಿಲ್ಲ.
ಅದಕ್ಕೆ ಈಗ ಚಲೋ ಮಾಡಿದೆ. ಏನು ಚಿನ್ನೆ ಅವ್ನು ಕೇಳತ್ತೀನಿ. ಈಗ ನಮ್ಮ ಮುಂಜಾನೆ ಉಂಚ್ಕೊತೇನೆ ನನ್ನ ಆಗೋದಿಲ್ಲ 25 ರೂಪಾಯಿ ಲಂಗ ಹೊಲಿದೆ, ಒಂದು ಟಾಪ್ ಸ್ಟಿಚಿಂಗ್ ಮಾಡಿದೆ, ಒಂದು ಲಂಗ ಹೊಲಿಗೆ ಹಾಕಿದೆ, ಒಂದು ಟಾಪ್ ಹೊಲಿಗೆ ಹಾಕಿದೆ. 55 ರೂಪಾಯಿ ಆತ್ರಿ. ಕರೆಂಟ್ ಬರೋದು 7ಕ್ಕೆ ಬಂದವು. ಬರ್ರಿ ಇವಾಗ ಟೈಮು 8 ಗಂಟೆ ಆಗಿರ್ಬೇಕು ರೀ. 8 ಗಂಟೆನ ಆಗಿದಂಗಿಲ್ಲ ರೀ. ರೊಟ್ಟಿ ಮಾಡ್ತೀನಿ ರೀ. ಮಧ್ಯಾಹ್ನ ಶೇಂಗಾ ಸಾಂಬಾರು ಆಯ್ತು, ರೊಟ್ಟಿ ಮಾಡಿಬಿಡ್ತೀನಿ ನೋಡಿರಿ. ಮತ್ತೇನು ಮಾಡಲ್ಲ. ಮತ್ತು ರೊಟ್ಟಿ ಮಾಡಿ ಮತ್ತೆ ಸಿಗ್ತೀನಿ ರೀ ನಿಮ್ಗೆ. ಬರೀ ಬರ್ರಿ, ನನಗೆ ನೆಪ್ಪೆ ರೆಕ್ಕೆ ಏನಕ್ಕೆ ಇಟ್ಟಿದ್ದು ಹಾಗೆ ಹೋಗಿ ಮುಕ್ಕೋನಕ್ಕೆ ಹೋಗಿನ ರೈಟ್ ತೆಗೆದು ಮತ್ತೆ ಬಂದು ಕೇಳಿ ಇವಾಗ ಮಿಕ್ಸರ್ ಕಟ್ಬೇಕು ನೋಡ್ರಿ. ಆತು ಇನ್ನೊಂದು ಸ್ವಲ್ಪ ಐತಿ. ಈಗ ಅದು ನೋಡ್ರಿ ಅಕ್ಕಿನೇ ಅದು ಇಷ್ಟು ಅವಲಕ್ಕಿ ತೊಳೆದು ಎಣ್ಣೆಕ್ಕೆ ಇಟ್ಕೊಂಡೇನಿ ರೀ. ಅವಲಕ್ಕಿ ಹಾಕಿರ ಮೆತ್ತಗಾತ ಅಂತ ಹಾಕೋದು ನೋಡ್ರಿ. ಮತ್ತು ಅಕ್ಕಿ ಮಿಕ್ಸರ್ಗೆ ಹಾಕಿ ಆಮ್ಯಾಗ ಸಿಗ್ತೀನಿ ರೀ ನಿಮ್ಗೆ. ಬನ್ನಿ ಫೋಟೋ ಕ್ಲಿಕ್ ಮಾಡಿ ನೋಡ್ರಿ. ರೊಟ್ಟಿನೂ ಆಯ್ತು, ಊಟನೂ ಆಯ್ತು. ಮುಕ್ಕೊನಕ್ಕೆ ಮ್ಯಾಕ್ ಹೊಂಟಿದ್ದೀನಿ ರೀ. ಸಜ್ಜದ ಮುಕ್ಕೋತೀವಿ ರೀ ನಾವು. ಬರೀ ಮ್ಯಾಕ್ ಹೋಗ್ತೀನಿ. ಶ್ರಾವಣಿನೂ ಇನ್ನು ಅಕ್ಕಿ ಮಿಕ್ಸರ್ಗೆ ಹಾಕೇಳ್ರಿ. ನೆಪ್ಪಾರಿದ್ದೆ ನಾ ವಿಡಿಯೋ ಮಾಡೋದು ನೆಪ್ಪಾರೇನು ರೀ. ಹಾಗೆ ಲೈಟ್ ತೆಗೆದು ಹೋಗಿದ್ದೆ. ಮತ್ತು ಅಕ್ಕಿ ಮಿಕ್ಸರ್ ಹಾಕಕ್ಕೆ ಬಂದ್ಯಾನ ರೀ. ಮತ್ತು ಅಷ್ಟು ವ್ಲಾಗ್ ಚಾಲು ಮಾಡಿರಾತು. ನಿಮಗೂ ಬಾಯ್ ಹೇಳಿ ಗುಡ್ ನೈಟ್ ಹೇಳಿರಾತಂತೆ ವ್ಲಾಗ್ ಚಾಲು ಮಾಡಿ ನೋಡಿರಿ. ಬರ್ರಿ ಓದ್ತೀನಿ ಇವಾಗ. ಶ್ರಾವಣ್ ಕುಮಾರ್ ನಾ ಮುಕ್ಕೋದಿಲ್ಲ ನೋಡಿರಿ. ಎದ್ದಾನ ಕಾಣ್ತಿರ್ಬೇಕು ಅಲ್ಲಿ ನೋಡ್ರಿ. ಅಲ್ಲಿ ಎಷ್ಟು ಕಿತಾಪತಿ ಮಾಡಾಕತ್ತ ನೋಡ್ರಿ. ಶ್ರಾವಣ್ ಕುಮಾರ ಪ್ಯಾನ್ ಹಚ್ಚೋದು ತೆಗೆದು ಮಾಡಾಕತ್ತಾನ ರೀ. ಇಲ್ಲಿ ಮುಕ್ಕೋನಲ್ಲಾಗಿಂದು ಯಾಕಂದ್ರೆ ಆ ಕಡೆ ದಂಡಿ ಅಟ್ಟಿ ಮೇಲೆ ಬಿದ್ದಿದ್ದ ಹುಡ್ರಿ ಅಂತೇಳಿ ಅಲ್ಲೇ ಸಜ್ಜೆ ಕೊಂಟೀನಿ ರೀ ಇವಾಗ. ಮತ್ತು ನಾಳೆ ವಿಡಿಯೋದಾಗ ಸಿಗ್ತೀನಿ ರೀ. ಬಾಯ್ ರೀ ಎಲ್ಲರಿಗೆ ಗುಡ್ ನೈಟ್ ನೋಡಿರಿ. ಬಾಯ್. ಮತ್ತು ನೋಡಿರಿ ನೀವು ಡಿಸೈನ್ಸ್ ನೈಟಿ ಬಂದವು ನಿಮ್ಗೆ ಕೂಡ ಶೇರ್ ಮಾಡಾಕತ್ತೀನಿ. ನಾವು ಅಲ್ಲಿ ಅಂಗಡಿಯವರು ಗ್ರೂಪಿಗೆ ಯಾವ ಫೋಟೋಗಳು ಹಾಕಿರ್ತಾರೆ ನಿಮ್ಗೂ ಶೇರ್ ಮಾಡ್ತೀನಿ ರೀ. ಯಾವ ನೈಟಿ ಚಂದ ಅದಾವೆ, ಯಾವ ನೈಟಿ ಇಲ್ಲ. ಈಗ ಎಲ್ಲ ಥರ ನೋಡಬೇಕು, ಯಾವ ಥರ ಅದಾವೆ, ಯಾವ ಥರ ಎಲ್ಲರೂ ನೋಡಬೇಕು, ಖರೀದಿ ಮಾಡಬೇಕು ಅಂತ ಉದ್ದೇಶ ನೋಡಿರಿ. ಎಲ್ಲರೂ ಇರಲಿಲ್ಲ ಬಿಡು ಇನ್ನೊಂದು ತಕ ಈ ಹೊಸ ನಮ್ನಿ ನೈಟಿ ನೋಡು, ಇವುಗಳೇ ನಮ್ನಿ ಏನು ಹೆಂಗೋ ಹೇಳ್ರಿ, ನಂಗೆ ಗೊತ್ತಾಗ್ತಾಯಿಲ್ಲ ನೈಟಿಗಳಿವು. ಯಾವ ನೈಟಿ ತರಲಿ ಯಾವಿಲ್ಲ. ವಾಪಸ್ ಎಷ್ಟನೇ ಫೋಟೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಎಷ್ಟನೇ ಫೋಟೋನ ಅಂತ ಕಳಿಸ್ರಿ. ನಾನು ನೋಡಿ ಎಷ್ಟಾಗ್ಯಾವ ನನಗೆ ಇಲ್ಲಿ ಬರ್ತಾವಲ್ಲ ಅಂದ್ರಕ್ಕಿಂತ ಚಂದನದ ನೈಟಿ. ಅಷ್ಟುದು ರೇಟ್ 300